ಸರ್ಕಾರಿ ಜಾಗ ಅಂತ ಗೊತ್ತಿತ್ತು, ಆದರೆ ನಮ್ಗೆ ನೋಟಿಸ್ ಏನೂ ಬಂದಿಲ್ಲ. ಯಾರು ಬಂದು ಏನು ನಮಗೆ ತಡೆದಿಲ್ಲ. ಅದು ನೀವು ಇಲ್ಲಿ ಹಾಕ್ಕೋಬಾರ್ದು, ಇಲ್ಲಿ ಏನು ಮಾಡಬಾರ್ದು ಅಂತ. ನಾವು ಗುಡ್ಸಿಗಳು ಹಾಕ್ಕೊಂಡು ಇರಬೇಕಾದ್ರೇ ಬಿ ಜೆ ಪಿಗೆ ಗೆಲ್ಸಿದ್ದಿಲ್ಲಿ. ಏನು ವಿಶ್ವನಾಥ್ ಕುಮಾರ್ ಸಾರ್ಗೆ ಮೋದಿ ಕೂತ್ಕೋಬೇಕಾದ್ರೆ ನಾವೇ ಕ್ಯಾನ್ವಾಸಿಂಗೆಲ್ಲ ಹೋಗ್ಬಿಟ್ಟು ನಾವೇ ಗೆಲ್ಸಿದ್ದು ಅವ್ರಿಗೆ. ಅವಾಗ ಕಾರ್ಪೊರೇಟ್ರಿಗೆ ಅವಾಗೇನು ಅಂದಿಲ್ಲ ನಮಗೆ. ಅವಾಗ ಓಟ್ ಹಾಕ್ಕೊಂಡ್ರು. ಆಮೇಲೆ ಸರ್ಕಾರ ಇದು ಬಂತು ಕಾಂಗ್ರೆಸ್ಸು, ಅವಾಗೂ ಓಟ್ ಹಾಕಿದ್ವಿ ನಾವು. ಅವಾಗೂ ಅವರು ಬಂದು ಏನು ಅಂದಿಲ್ಲ. ಗೌರ್ಮೆಂಟದು ಜಾಗ, ಕರೆಂಟ್ ಹೆಂಗೆ ಬಂತು, ನೀರು ಹೆಂಗೆ ಬರ್ತಾ ಇದೆ, ಇದೆಲ್ಲ ಹೆಂಗೆ ಬಂತು. ಅವಾಗೆಲ್ಲ ಸರ್ಕಾರ ಬಂದು ಓಟಿಗಂದ್ರೆ ಬರ್ತಾರಲ್ವ ಅವರೆಲ್ಲ ಕೇಳೋಕ್ಕೆ. ಓಟಿಗಂದ್ರೆ ಎಲ್ಲರೂ ಬರ್ತಾರೆ, ಬಂದ್ಬಿಟ್ಟೆ ಕೇಳಿಬಿಟ್ಟೆ ಆಮೇಲೆ ಜನ ಕಲೆಕ್ಟ್ ಮಾಡಿಬಿಟ್ಟೆ ಓಟ್ ಹಾಕಕ್ಕೆ ಕೇಳೋದು. ಅವಾಗೆಲ್ಲ ಸರ್ಕಾರಕ್ಕೆ ಗೊತ್ತಾಗಿಲ್ಲ. ಇವಾಗಂದರೆ ಒತ್ತುವರಿ ಜಾಗ ನಾವು ಹಾಕ್ಕೊಂಡಿದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅದು ಬಂಡೆ ಇತ್ತು, ನೀರಿತ್ತು, ಕೊಳ್ತನ ಇತ್ತು, ಅವಾಗೆಲ್ಲ ಯಾಕೆ ಸರ್ಕಾರ ಬಂದು ಅಂದಿಲ್ಲ ಬೀಳ್ತೀರಾ ಸಾಯ್ತೀರಾ ಇಲ್ಲಿಂದ ಖಾಲಿ ಮಾಡಿ ಅಂತ. ಓಡಬೇಕಿತ್ತು, ಸ್ಕೂಲ್ ಬರಬೇಕಿತ್ತು, ಜೋಪಡಿಗಳು ಬೇಕಿತ್ತು. ಅವಾಗೆಲ್ಲ ಯಾರು ಬಂದು ಕೇಳಿಲ್ಲ ಸರ್. ಇವಾಗ ಅಂದರೆ ಜಾತಿ ಮತ ಮಾತಾಡ್ತಾ ಇದ್ದಾರೆ. ಕನ್ನಡ ಯಾರಿಗೆ ಬರುತ್ತೆ ಅವ್ರಿಗೆ, ಕನ್ನಡ ಬರೋರೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಯಾರಿಗೆ ಬರುತ್ತೆ ಸರ್ಕಾರದಲ್ಲಿ, ಯಾರಿಗೆ ಬರುತ್ತೆ. ರಾಹುಲ್ ಗಾಂಧಿಗೆ ಬರುತ್ತಾ ಕನ್ನಡ, ಅವ್ರಿಗೆ ಬರಲ್ಲ. ಮೋದಿ ಸರ್ಗೆ ಬರುತ್ತಾ, ಅವ್ರಿಗೆ ಬರಲ್ಲ. ಅಂಥವ್ರು ಎಷ್ಟೋ ಅಧಿಕಾರಿಗಳು ಇದ್ದಾರೆ, ಎಷ್ಟೆಷ್ಟು ಇದು ಪಾಲಿಟಿಕ್ಸ್ಗಳು ಇದ್ದಾರೆ, ಅವ್ರಿಗೆಲ್ಲ ಬರಲ್ಲ. ಬರೀ ಕನ್ನಡಲ್ಲೇ ಕರ್ನಾಟಕಲ್ಲೇ ಇರೋರ್ಗೆ ಮಾತ್ರನೇ ಕನ್ನಡ ಬರೋದು. ಹೊರಗಡೆಯಿಂದ ಬಂದವ್ರಿಗಿದೆಯಾ? ತಮಿಳ್ನಾಡಲ್ಲಿ ಹೋಗಿ ನೋಡಿ, ಅವ್ರಿಗೆ ಕನ್ನಡ ಬರುತ್ತಾ? ಅವರೆಲ್ಲ ಇಲ್ವಾ ರಾಜಧಾನಿಲಿ? ಇದೆಲ್ಲ ಮಾತುಕತೆ ಬೇಡ ಸರ್. ನಮ್ಮ ಮನೆ ಎಲ್ಲ ಒಡೆದಾಕಿದ್ದೀರಾ, ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ಮಕ್ಕಳು ಮರಿ ಎಲ್ಲ ನಾವು ಬಿಸಿಲಲ್ಲಿ ನೆರಳಲ್ಲಿ ಹೆಂಗೆಂಗೋ ಸಾಯ್ತಾ ಇದ್ದೀವಿ ಚಳಿಯಲ್ಲಿ. ನಮ್ಗೆ ಇರೋಕ್ಕೆ ಜಾಗ ಬೇಕು. ನಾವೇನು ಕೇಳ್ತಾ ಇದ್ದೀವಿ ಸರ್ಕಾರ ಹತ್ರ? ನಾವು ದುಡ್ಡು ಹಾಕಿ, ನಾವು ಬಂಡೆ ತುಂಬಿಸ್ಕೊಂಡು ನಾವು ಮನೆ ಕಟ್ಕೊಂಡಿದ್ದೀವಿ. ಅದಕ್ಕೆ ಪರಿಹಾರ ಕೊಡಿ ಅಂತ. ಜಾತಿ ಮತ ಎಲ್ಲಿಂದ ಬಂತು? ಅವರು ಇಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ. ಯಾಕೆ ಐ ಡಿ ಪ್ರೂಫ್ ಇಲ್ವಾ ನಮ್ಮ ಹತ್ರ? ಎಲ್ಲ ಇದೆ ನಮ್ಮ ಹತ್ರ. ನಾವು ಹೊರಗಡೆಯಿಂದ ಬಂದಿಲ್ಲ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೆ. ನೋಡಿ, ಬೇಕಾದರೆ ಇಲ್ಲೇ ಇಟ್ಕೊಂಡಿದ್ದೀವಿ, ನೋಡ್ಕೊಳ್ಳಿ. ಸುಮ್ಮನೆ ಅಪಾದ ಹೇಳ್ಬೇಡಿ ನಮ್ಮ ಮೇಲೆ. ನಾವೇನು ಸುಳ್ಳು ಕಳ್ತನದಿಂದ ಅಲ್ಲಿಂದ ಇಲ್ಲಿಂದ ಓಡ್ ಬಂದಿಲ್ಲ. ಇಲ್ಲೇ ಹುಟ್ಟಿರೋದು. ನಮ್ಮ ಮಕ್ಕಳು TC ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ, ಎಲ್ಲ ಇಲ್ಲೇ ಕೆಲಸ ಮಾಡೋದು ಎಲ್ಲ. ಏನು ಬಡವ್ರು ಅಂದರೆ ಇಷ್ಟೊಂದು ಮಾಡ್ಕೋಬಾರ್ದು. ಶ್ರೀಮಂತರಿಗೆಲ್ಲ ಯಾರು ಕೇಳೋರಿಲ್ಲ. ಸ್ಟೇಟ್ ಅವ್ರಿಗೆಲ್ಲ ಬರತ್ತಾ? ಸ್ಟೇಟ್ ಅವರೆಲ್ಲ ಬಂದು ವಾಸಿ ಆಗಿದ್ದಾರಲ್ಲ ಬೆಂಗಳೂರಲ್ಲಿ. ಯಾವ ಜಾತಿ ಅವರು ಇಲ್ಲ ಕೇಳಿ? ಎಲ್ಲ ಜಾತಿಯವರು ಇಲ್ಲೇ ಇರೋದು. ಅವ್ರಿಗೆಲ್ಲ ಓಡಿಸ್ತೀರಾ? ಸರಿ ಸರ್, ಹಂಗೆ ನಾವು ಇಲ್ಲಿ ಇರಬಾರ್ದು ಕರ್ನಾಟಕದಲ್ಲಿ. ಮುಸ್ಲಿಂ ಮಾತಾಡೋರು, ಹಿಂದಿ ಮಾತಾಡೋರು, ದಕ್ಷಿಣಿ ಮಾತಾಡೋರು ಇಲ್ಲಿ ಇರಬಾರ್ದಂದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಅವರು ಇದ್ದಾರೆ ಎಲ್ಲರಿಗೂ ಓಡಿಸಿ, ನಾವು ಹೋಗ್ತೀವಿ. ಎಲ್ಲೋಗ್ಬೇಕೋ ನಾವು ಹೋಗ್ತೀವಿ. ನಾನು ಮನೆ ಕಟ್ಟಿ 2.5 ವರ್ಷ ಆಯಿತು. ಇದು ತುಂಬೇ 3 ವರ್ಷ ಆಯಿತು. ಮನೆ ಕಟ್ಟಿ 2.5 ವರ್ಷ. ಇಲ್ಲಿ ಮೇಲೆ ಇದ್ದೆ ನಾನು 22 ವರ್ಷ ಆಯಿತು ನಾನು ಬಂದು. ನನ್ನ ಮಕ್ಕಳೆಲ್ಲ ಓದಿರೋದು ಇಲ್ಲೇ. ಇವಾಗ ಓದ್ಬಿಟ್ಟು ಅವನೇ ದೊಡ್ಡವನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವನು 10ನೇ ಕ್ಲಾಸ್ ಓದಿದ್ದಾನೆ, ಕೆಲ್ಸಕ್ಕೂ ಹೋಗ್ತಾ ಇದ್ದಾನೆ ನನ್ನ ಮಗ. 24 ವರ್ಷ ನನ್ನ ಮಗನಿಗೆ. ಇದೆಲ್ಲ ಸುಳ್ಳು ಅಪರಾಧ ಹೇಳ್ಬೇಡಿ. ನಿಮ್ಮದು ಅದೇನೇನು ಪಾಲಿಟಿಕ್ಸ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. BJP ಆಯಿತು, ಸರ್ಕಾರ ಕಾಂಗ್ರೆಸ್ ಆಯಿತು, ಅದು ಅವ್ರಿಗೆ ಸೇರಿದ್ದು, ನಮಗೆ ಸೇರಿದಲ್ಲ. ಬಡವ್ರ ಮನೆ ಹೋಗೈತೆ. ಮುಸ್ಲಿಂ ಅವರು ಹಿಂದೂ ಅವರು ಭೇದ ಭಾವ ಬೇಡ, ಜಗಳ ಬೇಡ. ನಮಗೆ ಬೇಕಾಗಿರೋದು ಮನೆ ಅಷ್ಟೇ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.